ಮುಂದಿನ ಸುದ್ದಿ ನೋಡೋಣ. ಧರ್ಮಸ್ಥಳದಲ್ಲಿ ಸಮಾಧಿ ಶೋಧ, ಇದೊಂದು ಷಡ್ಯಂತ್ರ. ಇದು ಷಡ್ಯಂತ್ರವನ್ನ ಒಪ್ಕೊಂಡಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಇದೊಂದು ಷಡ್ಯಂತ್ರ ಅಂತ ಹೇಳಿ ಸ್ಪಷ್ಟವಾಗಿ ಕಾಣುತ್ತಿದೆ. ನನಗೆ ಬಂದ ಮಾಹಿತಿಯ ಪ್ರಕಾರ ಇದೊಂದು ಷಡ್ಯಂತ್ರ. ಷಡ್ಯಂತ್ರಕ್ಕೆ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ. ಮುಲಾಜಿಲ್ಲದೆ ಎಲ್ಲರ ಮೇಲೂ ಕೂಡ ಕ್ರಮವನ್ನ ಕೈಗೊಳ್ಳುತ್ತಾರೆ. ಈ ಪ್ರಕರಣದಲ್ಲಿ ಯಾರನ್ನ ರಕ್ಷಿಸುವ ಪ್ರಶ್ನೆಯೂ ಇಲ್ಲ. ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಇದೊಂದು ಷಡ್ಯಂತ್ರ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವವನ್ನ ಹೂತಿಟ್ಟ ಪ್ರಕರಣ, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ಪ್ರಕರಣದ ಕುರಿತು ಯಾವುದೇ ಹಸ್ತಕ್ಷೇಪ ಇಲ್ಲ, ಎಸ್ಐಟಿ ತನಿಖೆ ಮಾಡ್ತಾ ಇದೆ ಅಂತೇಳಿ ಹೇಳಿದ್ದಾರೆ. ನಾವು ಹೇಳೋದಕ್ಕೋಸ್ಕರ ಅವ್ರು ಬೇಗ ಮಾಡ್ಬೋದು, ಇನ್ನೊಂದು ಒತ್ತಡಕ್ಕೆಲ್ಲ ನಿಷ್ಪಕ್ಷಪಾತವಾಗಿ ಇದರಿಂದ ಏನಿದೆ, ಯಾವ ಕಾನ್ಸ್ಪಿರಸಿ ಇದೆ, ಏನ್ ನಡೆದಿದೆ, ಎಲ್ಲವನ್ನು ಕೂಡ ಅವರು ಖಂಡಿತ ನನಗೆ ಎಸ್ಐಟಿ ಪೂರ್ತಿ ನಿಮಗೆ ಅದು ನ್ಯಾಯಂತೂ ಖಂಡಿತವಾಗಿ ಕಾಣ್ತದೆ. ನಾವು ಹೇಳೋದಕ್ಕೋಸ್ಕರ ಅವ್ರು ಬೇಗ ಮಾಡ್ಬೋದು, ಇನ್ನೊಂದು ಒತ್ತಡಕ್ಕೆಲ್ಲ ನಿಷ್ಪಕ್ಷಪಾತವಾಗಿ ಇದರಿಂದ ಏನಿದೆ, ಯಾವ ಕಾನ್ಸ್ಪಿರಸಿ ಇದೆ, ಏನ್ ನಡೆದಿದೆ. ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ ಬಂಗ್ಲೆಗುಡ್ಡದಿಂದ. ನಾಗೇಂದ್ರ ಬಾಬು, ದಿನೇಶ್ ಗುಂಡೂರಾವ್ ಅವರು ಹೇಳಿರುವಂತ ಮಾತು ಎಸ್ಐಟಿ ತನಿಖೆಯಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿ ಎಲ್ಲ ಹೇಳಿರೋದು. ಯಾವ್ಯಾವ ಆಧಾರದ ಮೇಲೆ ಅವ್ರು ಷಡ್ಯಂತ್ರ ಅಂತ ಹೇಳಿದ್ರು, ಅವ್ರಿಗೆ ಏನ್ ಮಾಹಿತಿ ಇತ್ತು, ಜೊತೆಗೆ ಈ ಹೊತ್ತಿಗೆ ಏನೇನು ನಡೀತಾ ಇದೆ ಅಲ್ಲಿ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಪ್ರಮುಖವಾಗಿ ಎಸ್ಐಟಿ ತನಿಖೆಯನ್ನ ಪಾರದರ್ಶಕವಾಗಿ ಮಾಡ್ತಾ ಇದೆ ಅನ್ನುವ ವಿಚಾರವನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಇವತ್ತು ಪ್ರಸ್ತಾಪ ಮಾಡುವ ಮೂಲಕ ಷಡ್ಯಂತ್ರ ನಡೆದಿದೆ ಅನ್ನೋದು ಮತ್ತೊಮ್ಮೆ ಅವರ ಸಚಿವರೇ ಇವತ್ತು ಈ ವಿಚಾರವನ್ನ ಪ್ರಸ್ತಾಪ ಮಾಡಿರೋದು ಮೇಲ್ನೋಟಕ್ಕೆ ಗೋಚರವಾಗ್ತಾ ಇದೆ. ನೋಡಿ, ಪ್ರಮುಖವಾಗಿ ರಂಜಿತ್, ಇಲ್ಲಿ ಚಿನ್ನಯ್ಯ ಒಂದು ತಲೆಬೋಡೆಯನ್ನ ತಂದು ತೋರಿಸಿದ್ದು ಆತನೇ ಅಂತ ಒಪ್ಪಿಕೊಂಡಿದ್ದು, ಆತನ ಅರೆಸ್ಟ್ ಆಗಿದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಸಾಮಾನ್ಯ ಜನರು ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು, ಆತನ ಕೈಗೆ ತಲೆಬೋಡೆಯನ್ನ ತಂದು ಕೊಟ್ಟಿದ್ದು ಯಾರ್ಯಾರು ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಿರುವಂತಹ ವಿಚಾರ. ಅದರಲ್ಲಿ ಪ್ರಮುಖವಾಗಿ ವಿಠ್ಠಲ್ ಗೌಡ, ಸೌಜನ್ಯ ಅವರ ಮಾವ ವಿಡಿಯೋವನ್ನ ಮಾಡಿ ತಾನೇ ಬೋರ್ಡೆಯನ್ನ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದು ಅಂತ ಹೇಳಿಕೊಂಡಂತ ಬೆನ್ನಲ್ಲೆಯಲ್ಲಿ ಆತನೇ ಕೊಟ್ಟಿರೋದಾಗಿ ತಿಳಿಸಿದ್ದು, ಆತ ಗಿರೀಶ್ ಮಟ್ಟಣ್ಣವ್ರಿಗೆ ಕೊಟ್ಟಿದ್ದು, ಗಿರೀಶ್ ಮಟ್ಟಣ್ಣವ್ರ ಜಯಂತ್ಗೆ ಕೊಟ್ಟಿದ್ದು, ಜಯಂತ್ ಚಿನ್ನಯ್ಯನ ಕೈಗೆ ಕೊಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಹಾಗಾಗಿ ಈ ತಲೆಬುಡೆಯನ್ನ ತಂದು ತೋರಿಸಿದ್ದ ಚಿನ್ನಯ್ಯನ ಅರೆಸ್ಟ್ ಆಗುತ್ತೆ. ಆದ್ರೆ ಈ ಷಡ್ಯಂತ್ರದಲ್ಲಿ ಭಾಗಿಯಾದವರ ಬಂಧನ ಯಾಕೆ ಆಗ್ತಾರ ಅನ್ನುವ ಪ್ರಶ್ನೆಯನ್ನ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಅಂದ್ರೆ ಇದು ಷಡ್ಯಂತ್ರ ಮಾಡ್ತಾ ಇದ್ರು. ನೋಡಿ, ಸೌಜನ್ಯ ವಿಚಾರವಾಗಿ ಹೋರಾಟವನ್ನ ಮಾಡ್ತಾ ಇರೋದು ಬೇರೆ ವಿಚಾರ, ಆದ್ರೆ ಈ ಬುರುಡೆ ವಿಚಾರವನ್ನ ಇಟ್ಟುಕೊಂಡು ಒಂದು ಷಡ್ಯಂತ್ರ ಮಾಡಿರೋದು ಅದು ಬಹಳ ದಿನಗಳಿಂದ, ಬಹಳ ತಿಂಗಳುಗಳಿಂದ ಈ ಒಂದು ಷಡ್ಯಂತ್ರವನ್ನ ಮಾಡಿರೋದು ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಅದೇ ನಿಟ್ಟಿನಲ್ಲಿ ತನಿಖೆ ಕೂಡ ಸಾಕ್ತಾ ಇರುವಂತದ್ದು. ಇಲ್ಲಿಯವರೆಗೂ ಕೂಡ ಎಸ್ಐಟಿ ತನಿಖಾ ತಂಡ ಹಲವರ ವಿಚಾರಣೆ ನಡೆಸಿದೆ. ಇವರು ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಈ ಪ್ರತಿಯೊಬ್ಬರನ್ನು ಕೂಡ ಕರೆಸಿ ವಿಚಾರಣೆಗೆ ಒಳಪಡಿಸ್ತಾ ಇರುವಂತಹ ಎಸ್ಐಟಿ ಅವರಿಂದ ಸೂಕ್ತ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತದೆ. ಆದ್ರೆ ಎಲ್ಲ ಒಂದ್ ಕಡೆ ಇವರೇ ಷಡ್ಯಂತ್ರ ಮಾಡಿರೋದು ಮೇಲ್ನೋಟಕ್ಕೆ ಪದೇ ಪದೇ ಸಾಬೀತಾಗ್ತಾ ಇತ್ತು ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ. ಇದರ ಜೊತೆಗೆ ಇವತ್ತು ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅದೇ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿರುವಂತದ್ದು. ಮತ್ತೊಂದು ಕಡೆ ಈ ಒಂದು ವಿಚಾರ ಪ್ರತಿಯೊಂದು ಕೂಡ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಗೋದಕ್ಕೆ ಕಾರಣಕರ್ತರಾಗಿದ್ದು ಯೂಟ್ಯೂಬರ್ ಸಮೀರ್ ಅನ್ನೋದು ಕೂಡ ಸ್ಪಷ್ಟವಾಗಿ ಜಗಜ್ಜಾಹೀರಾಗಿದೆ. ಆದ್ರೆ ಸಮೀರನ ವಿಚಾರಣೆ ಇಲ್ಲಿಯವರೆಗೂ ಕೂಡ ನಡೆದಿಲ್ಲ. ಇದರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಹೇಳ್ತಾ ಇತ್ತು. ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತ ದಿನೇಶ್ ಗುಂಡೂರಾವ್ ಯಾರನ್ನು ಕೂಡ ಇಲ್ಲಿ ಬಿಡುವ ವಿಚಾರವೇ ಇಲ್ಲ ಅನ್ನುವ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ರಂಜಿತ್, ನೋಡಿ, ನಿನ್ನೆ ಮತ್ತು ಮೊನ್ನೆ 2 ದಿನಗಳ ಕಾಲ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಮಂಗಳೂರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ನಿನ್ನೆ ಸಂಜೆ 5:30 ಸುಮಾರಿಗೆ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ರಾತ್ರಿ 11 ಗಂಟೆಯವರೆಗೂ ಕೂಡ ಎಸ್ಐಟಿ ತನಿಖಾ ತಂಡದ ಜೊತೆಯಲ್ಲಿ ಮಹತ್ವದ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಮೊನ್ನೆಯೂ ಕೂಡ ಸುದೀರ್ಘವಾಗಿ ಒಂದಷ್ಟು ಚರ್ಚೆಗಳನ್ನು ಕೂಡ ನಡೆಸಿದ್ದು, ಹಲವು ಪಿಟಿಷನ್ಗಳು ಬಂದಿತ್ತು. ಆ ಪಿಟಿಷನ್ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದಂತ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಅದರ ಜೊತೆಗೆ ಇಲ್ಲಿಯವರೆಗೂ ಕೂಡ ತನಿಖಾ ವರದಿಯ ಪ್ರಗತಿಯ ವರದಿಯನ್ನು ಕೂಡ ಗಮನಿಸಿದ್ದು, ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನ ಕೂಡ ಕೊಟ್ಟಿದ್ದಾರೆ. ಈಗಿರುವಂತಹ ಮಾಹಿತಿ ಪ್ರಕಾರ ಪ್ರಮುಖವಾಗಿ ಚಿನ್ನಯ್ಯ ತಾನು ಸುಳ್ಳು ಹೇಳೋದಕ್ಕೆ ಕಾರಣಕರ್ತರು ಇಂಥವ್ರು ಅಂತೇಳಿ ಆಲ್ರೆಡಿ
ಕೆಲವರ ಹೆಸರನ್ನ ಕೂಡ ಹೇಳಿದ್ದಾನೆ ಅಂತ ಕೂಡ ತಿಳಿಸಲಾಗ್ತಾ ಇದೆ. ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತದೆ. ಹಾಗಾಗಿ ಇವರೆಲ್ಲರನ್ನು ಕೂಡ ಮುಂದಿನ ದಿನದಲ್ಲಿ ನೋಟಿಸ್ ಕೊಟ್ಟು ಕರೆಸಿಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿ ಕೂಡ ಕಂಡು ಬರ್ತದೆ. ಹಾಗಾಗಿ ಎಸ್ಐಟಿ ಅದಕ್ಕೆ ಪೂರಕವಾಗಿರುವಂತೆ ತನಿಖೆಯನ್ನು ಕೂಡ ನಡೆಸ್ತಾ ಇದೆ. ಜೊತೆಗೆ ಈ ಒಂದು ಷಡ್ಯಂತ್ರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರು ಯಾರನ್ನು ಕೂಡ ಬಿಡುವ ಪ್ರಶ್ನೆಯೇ ಇಲ್ಲ ಅಂತೇಳಿ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿದ್ದು, ಎಸ್ಐಟಿ ಕೂಡ ಅದೇ ಆಯಾಮದಲ್ಲಿ ಕೂಡ ತನಿಖೆಯನ್ನ ನಡೆಸ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಂಜಿತ್. ಓಕೆ ನಾಗೇಂದ್ರ ಬಾಬು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ನೋಡೋಣ. ಧರ್ಮಸ್ಥಳದಲ್ಲಿ ಸಮಾಧಿ ಶೋಧ, ಇದೊಂದು ಷಡ್ಯಂತ್ರ. ಇದು ಷಡ್ಯಂತ್ರವನ್ನ ಒಪ್ಕೊಂಡಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಇದೊಂದು ಷಡ್ಯಂತ್ರ ಅಂತ ಹೇಳಿ ಸ್ಪಷ್ಟವಾಗಿ ಕಾಣುತ್ತಿದೆ. ನನಗೆ ಬಂದ ಮಾಹಿತಿಯ ಪ್ರಕಾರ ಇದೊಂದು ಷಡ್ಯಂತ್ರ. ಷಡ್ಯಂತ್ರಕ್ಕೆ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ. ಮುಲಾಜಿಲ್ಲದೆ ಎಲ್ಲರ ಮೇಲೂ ಕೂಡ ಕ್ರಮವನ್ನ ಕೈಗೊಳ್ಳುತ್ತಾರೆ. ಈ ಪ್ರಕರಣದಲ್ಲಿ ಯಾರನ್ನ ರಕ್ಷಿಸುವ ಪ್ರಶ್ನೆಯೂ ಇಲ್ಲ. ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿದ್ದಾರೆ. ಇದೊಂದು ಷಡ್ಯಂತ್ರ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವವನ್ನ ಹೂತಿಟ್ಟ ಪ್ರಕರಣ, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ಪ್ರಕರಣದ ಕುರಿತು ಯಾವುದೇ ಹಸ್ತಕ್ಷೇಪ ಇಲ್ಲ, ಎಸ್ಐಟಿ ತನಿಖೆ ಮಾಡ್ತಾ ಇದೆ ಅಂತೇಳಿ ಹೇಳಿದ್ದಾರೆ. ನಾವು ಹೇಳೋದಕ್ಕೋಸ್ಕರ ಅವ್ರು ಬೇಗ ಮಾಡ್ಬೋದು, ಇನ್ನೊಂದು ಒತ್ತಡಕ್ಕೆಲ್ಲ ಏನಿದೆ ನಿಷ್ಪಕ್ಷಪಾತವಾಗಿ ಇದರಿಂದ ಏನಿದೆ, ಯಾವ ಕಾನ್ಸ್ಪಿರಸಿ ಇದೆ, ಏನ್ ನಡೆದಿದೆ, ಎಲ್ಲವನ್ನು ಕೂಡ ಅವರು ಖಂಡಿತ ಖಂಡಿತ ನನಗೆ ಎಸ್ಐಟಿ ಪೂರ್ತಿ ನಿಮಗೆ ಅದು ಒಂದು ಆಂಗಲ್ ಅಂತೂ ಖಂಡಿತವಾಗಿ ಕಾಣ್ತದೆ. ನಾವು ಹೇಳೋದಕ್ಕೋಸ್ಕರ ಅವ್ರು ಬೇಗ ಮಾಡ್ಬೋದು, ಇನ್ನೊಂದು ಒತ್ತಡಕ್ಕೆಲ್ಲ ಏನಿದೆ ನಿಷ್ಪಕ್ಷಪಾತವಾಗಿ ಇದರಿಂದ ಏನಿದೆ, ಯಾವ ಕಾನ್ಸ್ಪಿರಸಿ ಇದೆ, ಏನ್ ನಡೆದಿದೆ. ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ ಬಂಗ್ಲೆಗುಡ್ಡದಿಂದ. ನಾಗೇಂದ್ರ ಬಾಬು, ದಿನೇಶ್ ಗುಂಡೂರಾವ್ ಅವರು ಹೇಳಿರುವಂತ ಮಾತು ಎಸ್ಐಟಿ ತನಿಖೆಯಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿ ಎಲ್ಲ ಹೇಳಿರೋದು, ಯಾವ್ಯಾವ ಆಧಾರದ ಮೇಲೆ ಅವರು ಷಡ್ಯಂತ್ರ ಅಂತ ಹೇಳಿದ್ರು, ಅವ್ರಿಗೆ ಏನ್ ಮಾಹಿತಿ ಇತ್ತು, ಜೊತೆಗೆ ಈ ಹೊತ್ತಿಗೆ ಏನೇನು ನಡೀತಾ ಇದೆ ಅಲ್ಲಿ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಪ್ರಮುಖವಾಗಿ ಎಸ್ಐಟಿ ತನಿಖೆಯನ್ನ ಪಾರದರ್ಶಕವಾಗಿ ಮಾಡ್ತಾ ಇದೆ ಅನ್ನುವ ವಿಚಾರವನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಇವತ್ತು ಪ್ರಸ್ತಾಪ ಮಾಡುವ ಮೂಲಕ ಷಡ್ಯಂತ್ರ ನಡೆದಿದೆ ಅನ್ನೋದು ಮತ್ತೊಮ್ಮೆ ಅವರ ಸಚಿವರೇ ಇವತ್ತು ಈ ವಿಚಾರವನ್ನ ಪ್ರಸ್ತಾಪ ಮಾಡಿರೋದು ಮೇಲ್ನೋಟಕ್ಕೆ ಗೋಚರವಾಗ್ತಾ ಇದೆ. ನೋಡಿ, ಪ್ರಮುಖವಾಗಿ ರಂಜಿತ್, ಇಲ್ಲಿ ಚಿನ್ನಯ್ಯ ಒಂದು ತಲೆಬೋಡೆಯನ್ನ ತಂದು ತೋರಿಸಿದ್ದು ಆತನೇ ಅಂತ ಒಪ್ಪಿಕೊಂಡಿದ್ದು, ಆತನ ಅರೆಸ್ಟ್ ಆಗಿದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಸಾಮಾನ್ಯ ಜನರು ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು, ಆತನ ಕೈಗೆ ತಲೆಬೋಡೆಯನ್ನ ತಂದು ಕೊಟ್ಟಿದ್ದು ಯಾರ್ಯಾರು ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಿರುವಂತಹ ವಿಚಾರ. ಅದರಲ್ಲಿ ಪ್ರಮುಖವಾಗಿ ವಿಠ್ಠಲ್ ಗೌಡ, ಸೌಜನ್ಯ ಅವರ ಮಾವ ವಿಡಿಯೋವನ್ನ ಮಾಡಿ ತಾನೇ ಬೋರ್ಡೆಯನ್ನ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದು ಅಂತ ಹೇಳಿಕೊಂಡಂತ ಬೆನ್ನಲ್ಲೆಯಲ್ಲಿ ಆತನೇ ಕೊಟ್ಟಿರೋದಾಗಿ ತಿಳಿಸಿದ್ದು, ಆತ ಗಿರೀಶ್ ಮಟ್ಟಣ್ಣ ಅವರಿಗೆ ಕೊಟ್ಟಿದ್ದು, ಗಿರೀಶ್ ಮಟ್ಟಣ್ಣ ಅವರು ಜಯಂತ್ಗೆ ಕೊಟ್ಟಿದ್ದು, ಜಯಂತ್ ಚಿನ್ನಯ್ಯನ ಕೈಗೆ ಕೊಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಹಾಗಾಗಿ ಈ ತಲೆಬುಡೆಯನ್ನ ತಂದು ತೋರಿಸಿದ್ದ ಚಿನ್ನಯ್ಯನ ಅರೆಸ್ಟ್ ಆಗುತ್ತೆ. ಆದ್ರೆ ಈ ಷಡ್ಯಂತ್ರದಲ್ಲಿ ಭಾಗಿಯಾದವರ ಬಂಧನ ಯಾಕೆ ಆಗ್ತಾರೆ ಅನ್ನುವ ಪ್ರಶ್ನೆಯನ್ನ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಅಂದ್ರೆ ಇದು ಷಡ್ಯಂತ್ರ ಮಾಡ್ತಾ ಇದ್ರು. ನೋಡಿ, ಸೌಜನ್ಯ ವಿಚಾರವಾಗಿ ಹೋರಾಟವನ್ನ ಮಾಡ್ತಾ ಇರೋದು ಬೇರೆ ವಿಚಾರ, ಆದ್ರೆ ಈ ಬುರ್ಡೆ ವಿಚಾರವನ್ನ ಇಟ್ಟುಕೊಂಡು ಒಂದು ಷಡ್ಯಂತ್ರ ಮಾಡಿರೋದು ಅದು ಬಹಳ ದಿನಗಳಿಂದ, ಬಹಳ ತಿಂಗಳುಗಳಿಂದ ಈ ಒಂದು ಷಡ್ಯಂತ್ರವನ್ನ ಮಾಡಿರೋದು ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಅದೇ ನಿಟ್ಟಿನಲ್ಲಿ ತನಿಖೆ ಕೂಡ ಸಾಕ್ತಾ ಇರುವಂತದ್ದು. ಇಲ್ಲಿಯವರೆಗೂ ಕೂಡ ಎಸ್ಐಟಿ ತನಿಖಾ ತಂಡ ಹಲವರ ವಿಚಾರಣೆ ನಡೆಸಿದೆ. ಇವರು ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರನ್ನು ಕೂಡ ಕರೆಸಿ ವಿಚಾರಣೆಗೆ ಒಳಪಡಿಸ್ತಾ ಇರುವಂತಹ ಎಸ್ಐಟಿ ಅವರಿಂದ ಸೂಕ್ತ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತದೆ. ಆದ್ರೆ ಎಲ್ಲ ಒಂದ್ ಕಡೆ ಇವರೇ ಷಡ್ಯಂತ್ರ ಮಾಡಿರೋದು ಮೇಲ್ನೋಟಕ್ಕೆ ಪದೇ ಪದೇ ಸಾಬೀತಾಗ್ತಾ ಇತ್ತು ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ. ಇದರ ಜೊತೆಗೆ ಇವತ್ತು ಸಚಿವ ದಿನೇಶ್ ಗುಂಡೂರಾವ್ ಕೂಡ ಅದೇ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿರುವಂತದ್ದು. ಮತ್ತೊಂದು ಕಡೆ ಈ ಒಂದು ವಿಚಾರ ಪ್ರತಿಯೊಂದು ಕೂಡ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಗೋದಕ್ಕೆ ಕಾರಣಕರ್ತರಾಗಿದ್ದು ಯೂಟ್ಯೂಬರ್ ಸಮೀರ್ ಅನ್ನೋದು ಕೂಡ ಸ್ಪಷ್ಟವಾಗಿ ಜಗಜ್ಜಾಹೀರಾಗಿದೆ. ಆದ್ರೆ ಸಮೀರನ ವಿಚಾರಣೆ ಇಲ್ಲಿಯವರೆಗೂ ಕೂಡ ನಡೆದಿಲ್ಲ. ಇದರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಹೇಳ್ತಾ ಇತ್ತು. ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತಹ ದಿನೇಶ್ ಗುಂಡೂರಾವ್
ಯಾರನ್ನು ಕೂಡ ಇಲ್ಲಿ ಬಿಡುವ ವಿಚಾರವೇ ಇಲ್ಲ ಅನ್ನುವ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ರಂಜಿತ್ ನೋಡಿ, ನಿನ್ನೆ ಮತ್ತು ಮೊನ್ನೆ 2 ದಿನಗಳ ಕಾಲ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಮಂಗಳೂರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ನಿನ್ನೆ ಸಂಜೆ 5:30 ಸುಮಾರಿಗೆ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ರಾತ್ರಿ 11 ಗಂಟೆಯವರೆಗೂ ಕೂಡ ಎಸ್ಐಟಿ ತನಿಖಾ ತಂಡದ ಜೊತೆಯಲ್ಲಿ ಮಹತ್ವದ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಮೊನ್ನೆಯೂ ಕೂಡ ಸುದೀರ್ಘವಾಗಿ ಒಂದಷ್ಟು ಚರ್ಚೆಗಳನ್ನು ಕೂಡ ನಡೆಸಿದ್ದು, ಹಲವು ಪಿಟಿಷನ್ಗಳು ಬಂದಿತ್ತು. ಆ ಪಿಟಿಷನ್ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದಂತಹ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಅದರ ಜೊತೆಗೆ ಇಲ್ಲಿಯವರೆಗೂ ಕೂಡ ತನಿಖಾ ವರದಿಯ ಪ್ರಗತಿಯ ವರದಿಯನ್ನು ಕೂಡ ಗಮನಿಸಿದ್ದು, ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನ ಕೂಡ ಕೊಟ್ಟಿದ್ದಾರೆ. ಈಗಿರುವಂತಹ ಮಾಹಿತಿ ಪ್ರಕಾರ ಪ್ರಮುಖವಾಗಿ ಚಿನ್ನಯ್ಯ ತಾನು ಸುಳ್ಳು ಹೇಳೋದಕ್ಕೆ ಕಾರಣಕರ್ತರು ಇಂಥವರು ಅಂತೇಳಿ ಆಲ್ರೆಡಿ ಕೆಲವರ ಹೆಸರನ್ನ ಕೂಡ ಹೇಳಿದ್ದಾನೆ ಅಂತ ಕೂಡ ತಿಳಿಸಲಾಗ್ತಾ ಇದೆ. ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತದೆ. ಹಾಗಾಗಿ ಇವರೆಲ್ಲರನ್ನು ಕೂಡ ಮುಂದಿನ ದಿನದಲ್ಲಿ ನೋಟಿಸ್ ಕೊಟ್ಟು ಕರೆಸಿಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿ ಕೂಡ ಕಂಡು ಬರ್ತದೆ. ಹಾಗಾಗಿ ಎಸ್ಐಟಿ ಅದಕ್ಕೆ ಪೂರಕವಾಗಿರುವಂತೆ ತನಿಖೆಯನ್ನ ಕೂಡ ನಡೆಸ್ತಾ ಇದೆ. ಜೊತೆಗೆ ಈ ಒಂದು ಷಡ್ಯಂತ್ರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರು ಯಾರನ್ನು ಕೂಡ ಬಿಡುವ ಪ್ರಶ್ನೆಯೇ ಇಲ್ಲ ಅಂತೇಳಿ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿದ್ದು, ಎಸ್ಐಟಿ ಕೂಡ ಅದೇ ಆಯಾಮದಲ್ಲಿ ಕೂಡ ತನಿಖೆಯನ್ನ ನಡೆಸ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಂಜಿತ್. ಓಕೆ ನಾಗೇಂದ್ರ ಬಾಬು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.